ಮನೆಯಲ್ಲಿ ಪಾಸಿಟಿವಿಟಿ ತುಂಬಿ ನೆಗೆಟಿವಿಟಿ ಹೊರಗಡೆ ಕಳಿಸ್ಲಿಕ್ಕೆ ಒಂದು ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳಿಂದ ಒಂದು ಸರಳ ವಿಧಾನ. ಇದನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ, ನೆಗೆಟಿವಿಟೀಸ್ ಹೋಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಿರೋದು. ಏನಂದರೆ ಇದಕ್ಕೆ ಕೆಲವು ಐಟಮ್ಸ್ ಹಾಕಬೇಕು. ಓಕೆ, ಈಗ ನಾವು ಒಂದೊಂದೇ ಹಾಕಿ ತೋರಿಸ್ತೀವಿ, ನೀವು ಅದನ್ನು ನೋಡಿ ಇದನ್ನು ತಪ್ಪದೆ ತಿಂಗಳಿಗೆ 1 ಸಲ ಅಥವಾ 2 ಸಲ ಹಾಕಿ. ಇದರಲ್ಲಿ ಏನು ಖರ್ಚಾಗಲ್ಲ. ಓಕೆ, ಮೊದಲಿಗೆ ಹಸುವಿನ ತುಪ್ಪ. ಓಕೆ, ಒಂದು ಸ್ಪೂನ್ ಹಸುವಿನ ತುಪ್ಪ ಸಾಕು. ಒಂದು ಸ್ಪೂನ್ ಹಸುವಿನ ತುಪ್ಪ. ಓಕೆ, ಇದಾದ್ಮೇಲೆ ಈ ಮನೆಯಲ್ಲೇ ಸಿಗ್ತಕ್ಕಂಥ ಪಲಾವ್ ಎಲೆ ಅಂತಾರಲ್ಲ, ಇದು ಪಲಾವ್ ಎಲೆ ಮನೆಯಲ್ಲೇ ಸಿಗ್ತಕ್ಕಂಥದ್ದು. ನೀವು ಇದು ಹಾಕ್ಬೇಕಾದ್ರೆ ಏನಾದರೂ ಪ್ರೇ ಮಾಡ್ಕೋಬೋದು. ಓಕೆ, ಆಮೇಲೆ ಒಣಕೊಬ್ಬರಿ. ಓಕೆ, ಇದು ಮನೆಯಲ್ಲೇ ಇರ್ತಕ್ಕಂಥದ್ದು ಒಣಕೊಬ್ಬರಿ, ಒಂಚೂರು ಒಣಕೊಬ್ಬರಿ. ಇದಾದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಸ್ತು ಅಂದರೆ ಈ ಗುಗ್ಗಿಲಂ ಪೌಡರ್ ಅಂತ ಸಿಗುತ್ತೆ, ಗುಗ್ಗಿಲಂ ಅಂತ. ಇದು ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದನ್ನು ಹಾಕೋದ್ರಿಂದ ಈ ಪಾಸಿಟಿವಿಟಿ ತುಂಬ ಹೆಚ್ಚುತ್ತೆ. ನೋಡಿ, ಇದನ್ನು ಗುಗ್ಗಿಲಂ ಪೌಡರ್ ಈ ಥರ ಬರುತ್ತೆ, ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೋದು. ಇದೊಂದು ಚೂರು ಗುಗ್ಗಿಲಂ ಪೌಡ್ರ್ ಹಾಕ್ತೀವಿ. ಅದಾದಮೇಲೆ ಮನೆಯಲ್ಲಿ ಸ್ವಲ್ಪ ಪರಿಮಳ ಬರಬೇಕು ಅಂತ ಅಂದರೆ ಈ ಜವೇದ್ ಪೌಡರ್ ಅಂತ ಸಿಗುತ್ತೆ. ಈ ಜವೇದ್ ಪೌಡರ್ ಒಂದು 2 ಚಿಟಿಕೆ. ಏನು ಗೊತ್ತಾ, ತುಂಬ ಮನೆ ತುಂಬ ಪರಿಮಳ ಬರುತ್ತೆ. ಓಕೆ, ಆಮೇಲೆ ಒಂದು 4-5 ಲವಂಗ. ಓಕೆ, ಇದನ್ನು ಲವಂಗ ಮನೆಯಲ್ಲಿ ನಾರ್ಮಲಾಗಿ ಹಾಗೆ ತುಪ್ಪದಲ್ಲಿ ಸುಟ್ಟರು ಒಳ್ಳೆಯದು. ನೀವು ಈ ಥರ ಸಾಂಬ್ರಾಣಿ ಹಾಕಬೇಕಾದ್ರೆ ಲವಂಗ ಹಾಕಿದ್ರು ತುಂಬ ಒಳ್ಳೆಯದು. ಇದಾದಮೇಲೆ ಒಂದು 2 ಚಿಟಿಕೆನೋ ಅಥವಾ 1 ಸ್ಪೂನಷ್ಟು ಸಕ್ಕರೆ ಹಾಕಬೇಕು. ಆಮೇಲೆ ನಿಮಗೆ ಮನೆಯೆಲ್ಲ ಇನ್ನೂ ಪರಿಮಳ ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಸ್ವಲ್ಪ ಸಾಂಬ್ರಾಣಿ ಸಿಗುತ್ತಲ್ಲ, ಆ ಸಾಂಬ್ರಾಣಿನ ಸ್ವಲ್ಪ ಇದಕ್ಕೆ ಬಳಸ್ಕೋಬೋದು. ನಾನೀಗ ಹೇಳ್ತಕ್ಕಂಥ ಇಷ್ಟು ವಸ್ತುಗಳನ್ನು ನೀವು ಸಾಂಬ್ರಾಣಿಗೆ ಹಾಕ್ಬಿಟ್ಟು ಮನೆಯಲ್ಲಿ ಮೂಲೆಗೂ ಇದನ್ನು ನೀವು ಸಾಂಬ್ರಾಣಿನ ತೊಗೊಂಡೋಗ್ಬೇಕು. ನೀವು ಒಂದೇ ವಾರದಲ್ಲಿ ಓಕೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಮನೆಯಲ್ಲಿ ತುಂಬ ನೆಮ್ಮದಿ ಇರುತ್ತೆ. ಓಕೆ, ಸುಖ ಶಾಂತಿ ಸಿಗುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಓಕೆ, ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಇದನ್ನು ನೀವು ಪಾಲಿಸಿ, ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.